ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕುಮಾರ್ ಹೆಗ್ಡೆ ಲೈವ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಜೋಗ ಟು ಹೊನ್ನಾವರ ಪಾರ್ಟ್ 3ನೇ ವಿಡಿಯೋ ಇದು ಸ್ನೇಹಿತರೆ. ಜೋಗದಿಂದ ಹೊನ್ನಾವರಕ್ಕೆ ಹೋಗ್ತಾ ಇರುವಂಥದ್ದು. ಹೊಸ ಅನುಭವ, ಚಳಿ ಇರಲಿ, ಮಳೆ ಬರಲಿ, ಮಂಜು ಸುರಿಯುತ್ತಲಿರಲಿ, ಬಿಸಿಲು ಕುದಿಸುತ್ತಲಿರಲಿ, ಮುಮ್ಮುಖದ ಋತುಮಾನ ಹೇಗೂ ಇರಲಿ, ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು. ದ.ರಾ ಬೇಂದ್ರೆಯವರ ಈ ಸಾಲುಗಳನ್ನು ಕೇಳ್ತಾ ಮುಂದೆ ಹೋಗೋಣ ಸ್ನೇಹಿತರೆ. ರಸ್ತೆ ತುಂಬ ಮಂಜು ಆವರಿಸಿರುವಂಥದ್ದು, ಹಾಗೇನೆ ಜೊತೆಗೆ ಹನಿ ಹನಿ ಮಳೆ. ಈ ಮಳೆ ಸಾಗುವಾಗ ಮುಂಗಾರು ಮಳೆಯ ಸಾಂಗನ್ನು ಯಾರಿಗಾದ್ರೂ ನೆನಪು ಮಾಡಿಯೇ ಮಾಡುತ್ತೆ ಬಿಡಿ. ನಾವೀಗ ಹೊನ್ನಾವರಕ್ಕೆ ಹೋಗ್ತಾ ಇಲ್ಲ, ಆದರೆ ದಾರಿ ಮಧ್ಯೆ ಸಿಗುವಂತಹ ಸಂಶಿ ತೂಗು ಸೇತುವೆಗೆ ಹೋಗ್ತಾ ಇರುವಂಥದ್ದು ಸ್ನೇಹಿತರೆ. ಈ ಮೊದಲು ಈ ತೂಗು ಸೇತುವೆಯನ್ನು ಸ್ಥಳೀಯರ ಒಂದು ದಿನನಿತ್ಯದ ಓಡಾಟಗಳಿಗೆ ಅಂತಲೇ ನಿರ್ಮಿಸಲಾಗಿತ್ತು. ಆದರೆ ಈಗ ಜೋಗ ಮತ್ತು ಹೊನ್ನಾವರಕ್ಕೆ ಏನು ಪ್ರವಾಸಿಗರು ಬರ್ತಾರಲ್ಲ, ಬರುವಂತಹ ಪ್ರವಾಸಿಗರ ಒಂದು ಕಣ್ಮನ ಸೆಳೀತಾ ಇರುವಂಥದ್ದು ಈ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹೌದು, ಈ ಒಂದು ತೂಗು ಸೇತುವೆ ಸುಮಾರು ಜೋಗದಿಂದ 39 ಕಿಲೋಮೀಟರ್ ಇರುವಂಥದ್ದು ಸ್ನೇಹಿತರೆ. ಹಾಗೆಯೇ ಹೊನ್ನಾವರದಿಂದ ನೀವೇನಾದರೂ ಬರ್ತಾ ಇದ್ದೀರಾ ಅಂತಂದರೆ 25 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಈ ಒಂದು ಸೇತುವೆಯ ಒಂದು ಉದ್ದ 400 ಮೀಟರ್ ಉದ್ದ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಸುತ್ತಮುತ್ತಲಿನ ಹಸಿರು ಮತ್ತು ಶರಾವತಿ ನದಿ ತಪ್ಪಲು ಏನಿದೆಯಲ್ಲ, ಸುಂದರವಾದಂಥ ಒಂದು ಪರಿಸರ ಎಲ್ಲರಿಗೂ ಕೂಡ ಖುಷಿಯನ್ನು ಕೊಡುತ್ತೆ ಸ್ನೇಹಿತರೆ. ಈಗ ಇಲ್ಲಿ ಪ್ರವಾಸಿಗರಿಗೆ ಎಂಟ್ರಿ ಫೀಸನ್ನು ಕೂಡ ಇಟ್ಟಿರುವಂಥದ್ದು ಸ್ನೇಹಿತರೆ. ಹೊನ್ನಾವರ ಪ್ರೀ ವೆಡ್ಡಿಂಗ್ ಶೂಟ್ಗೆ ಫೇಮಸ್ ಆಗಿರುವಂಥದ್ದು ಈ ಒಂದು ಪ್ಲೇಸ್ ಕೂಡ ಒಂದು ಗ್ರೀನ್ ಸ್ಪಾಟ್ ಫಾರ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತಲೇ ಹೇಳ್ಬೋದು. ಇವಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ. ಇದು ಕೊನೆಯ ಪಾರ್ಟ್ ಆಗಿತ್ತು ಸ್ನೇಹಿತರೆ. ಹೀಗೆ ಮುಂದೆ ಹೋದರೆ ನೀವು ಹೊನ್ನಾವರಕ್ಕೆ ಹೋಗ್ಬೋದು. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇರುವಂಥದ್ದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ತಪ್ಪದೆ ನಮ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.